ಸಾಕಾರ ಮುದ್ರೆಯಾಗಿದೆ. ಮೀಟೆ ಬಚ್ಚಿ, ಬಾಪ್ ಸಮಾನ್ ರೋಹಾನಿ ಟೀಚರ್ ಬರು. ಬಾಬಾ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ತಂದೆಯ ಸಮಾನ ಆತ್ಮಿಕ ಟೀಚರ್ ಆಗಿ. ಜೋ ಬಾಪ್ ಸೆ ಪಡಾ ಹೇ ವೋ ದೂಸರೋं को भी ಪಡಾओ. ತಂದೆಯಿಂದ ಏನು ವಿದ್ಯೆಯನ್ನು ಕಲ್ತಿದ್ದೀರಾ ಅದನ್ನು ಇತರರಿಗೂ ತಿಳಿಸಿ. ಧಾರಣ ಆಯಿತು ಕಿಸಿ ಕೋ ಸಮಜಾಕರ್ ದಿಕ್ಕಾವ್. ಧಾರಣೆ ಆಗ್ತಿದೆ ಎಂದರೆ ಇತರರಿಗೂ ತಿಳಿಸಿ ತೋರಿಸಿ. ಪ್ರಶ್ನೆ ಆಗಿದೆ, ಕಿಸ್ ಬಾತ್ ಮೇ ಬಾಬಾ ಕೋ ಅಟಲ್ ನಿಶ್ಚಯ ಹೈ. ಯಾವ ಮಾತಿನಲ್ಲಿ ತಂದೆಗೆ ಅಟಲವಾದ ನಿಶ್ಚಯ ಇದೆ? ಬಚ್ಚೋं को भी उसमें ಅಟಲ್ ಬನ್ನ. ಮಕ್ಕಳು ಸಹ ಅದರಲ್ಲಿ ಅಟಲವಾಗಿ ಆಗಬೇಕು. ಉತ್ತರ ಆಗಿದೆ, ಬಾಬಾ ಕೋ ಡ್ರಾಮಾ ಪರ್ ಅಟಲ್ ನಿಶ್ಚಯ ಹೈ. ಬಾಬಾ ಕहेंगे जो फास्ट हुआ ಡ್ರಾಮಾ. ತಂದೆಗೆ ಡ್ರಾಮಾ ಮೇಲೆ ಅಟಲವಾದ ನಿಶ್ಚಯ ಇದೆ. ತಂದೆ ತಿಳಿಸ್ತಾರೆ, ಏನೆಲ್ಲ ಆಗೋಯ್ತು ಅದೆಲ್ಲ ಡ್ರಾಮಾ ಆಗಿದೆ. ಕಲ್ಪ ಪೆಹ್ಲೆ ಜೋ ಕಿಯಾತಾ ವಹಿ ಕರೆಂಗೆ. ಕಲ್ಪದ ಹಿಂದೆ ಏನು ಮಾಡಿದ್ರಿ ಅದನ್ನೇ ಮಾಡ್ತೀರಾ. ಡ್ರಾಮಾ ಉನ್ಕೆ ಊಪರ್ ನೀಚೆ ನಹಿ ಕರ್ನೆ ದೇನ. ಡ್ರಾಮಾ ಅವರಿಗೆ ಮೇಲೆ ಕೆಳಗಡೆ ಮಾಡೋದಕ್ಕೆ ಬಿಡಲ್ಲ. ಪರಂತು ಅಭಿ ತಕ್ ಬಚ್ಚೋಂ ಕಿ ಅವಸ್ಥಾ ಐಸಿ ಬನಿ ನಹಿ. ಆದರೆ ಇಲ್ಲಿಯವರೆಗೂ ಮಕ್ಕಳ ಸ್ಥಿತಿ ಈ ರೀತಿ ತಯಾರಾಗಿಲ್ಲ. ಇಸ್ಲಿಯೇ ಮುಖ್ ಸೆ ನಿಕಲ್ತಾ ಐಸಾ ಹೋತಾ ತೋ ಐಸಾ ಕರ್ತೆ. ಆದ ಕಾರಣ ಬಾಯಿಂದ ಬರುತ್ತೆ, ಈಗಾಗಿದ್ದರೆ ಈ ರೀತಿ ಆಗ್ಬೋದಾಗಿತ್ತು. ಪತಾ ಹೋತಾ ತೋ ಏನೇ ಕರ್ತೆ. ಗೊತ್ತಿದ್ರೆ ಇದೆಲ್ಲ ಮಾಡೋದು ಇರಲಿಲ್ಲ. ಬಾಬಾ ಕೇತೆ ಬೀತಿ ಕೋ ಚಿಟಾವೋ ನಹಿ ಆಗೆ ಕೆ ಲಿಯೇ ಪುರುಷಾರ್ಥ ಕರು. ತಂದೆ ತಿಳಿಸ್ತಾರೆ, ಏನಾಗೋಯ್ತು ಅದನ್ನು ಚಿಂತೆ ಮಾಡಬೇಕು. ಏನಾಗತ್ತೆ ಅದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ. ಐಸೆ ಕೋಯಿ ಬೋಲ್ ಫಿರ್ಸೆ ನಾವು. ಇಂತಹ ತಪ್ಪು ಮತ್ತೆ ನಿಮ್ಮಿಂದ ನಡೀಬಾರ್ದಾಗಿದೆ. ಶಾಂತಿ. ರೂಹಾನಿ ಬಾಪ್ ರೂಹಾನಿ ಬಚ್ಚೋं को बैठ समझाते. ಆತ್ಮಿಕ ತಂದೆ ಆತ್ಮೀಯ ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ತಾರೆ. बाप खुद कहते हैं, मैं जब आता हूँ तो किसी को पता नहीं पड़ता क्योंकि मैं हूँ. ತಂದೆ ಅಂತಿದ್ದಾರೆ, ಯಾವಾಗ ನಾನು ಬರ್ತೀನಿ ಆಗ ಯಾರಿಗೂ ಗೊತ್ತಾಗೋದಿಲ್ಲ ನಾನು ಬಂದಿದ್ದೀನಿ ಅಂತ. ಯಾಕೆಂದರೆ ನಾನು ಗುಪ್ತ ಅಲ್ವಾ. गर्भ में भी जब आत्मा प्रवेश करती है तो प्रवेश होने का मालूम थोड़े ही पड़ता. ಗರ್ಭದಲ್ಲಿ ಯಾವಾಗ ಆತ್ಮ ಪ್ರವೇಶ ಆಗುತ್ತೆ, ಪ್ರವೇಶ ಆಗೋದು ಎಲ್ಲಿ ಗೊತ್ತಾಗುತ್ತೆ? ತಿಥಿ ತಾರೀಖ್ ಲಿಖನಾ ಸಕೆ. ತಿಥಿ ತಾರೀಖನ್ನು ಬರೆಯೋದಕ್ಕೆ ಆಗೋದಿಲ್ಲ. जब गर्भ से बाहर निकलती है तब वह तिथि तारीख निकलती है. ಯಾವಾಗ ಗರ್ಭದಿಂದ ಹೊರಗಡೆ ಬರುತ್ತೆ ಆಗ ತಿಥಿ ತಾರೀಖೆಲ್ಲ ಬರುತ್ತೆ. तो बाबा की प्रवेशता की तिथि तारीख का भी पता नहीं लगता. ತಂದೆಯ ಪ್ರವೇಶದ ಬಗ್ಗೆ ತಿಥಿ ತಾರೀಖು ಏನೂ ಗೊತ್ತಾಗೋದಿಲ್ಲ. ಕಬ್ ಪ್ರವೇಶ ಕಿಯಾ ಕಬ್ ರಥ ಮೇ ಪಧಾರೆ ಕುಚ್ ಭಿ ಪತಾ नहीं पड़ता. ಯಾವಾಗ ಪ್ರವೇಶ ಮಾಡಿದ್ರು, ಯಾವಾಗ ರಥದಲ್ಲಿ ಪದರಾಮಣಿಯಾಯಿತು ಏನೂ ಗೊತ್ತಾಗೋದಿಲ್ಲ. ಕೋಯಿ ಕೋ ದೇಖ್ತೆ ಥೆ ತೋ ನಶಾ ಮೇ ಚಲೆ ಜಾತೆ ಥೆ. ಯಾರನ್ನಾದರೂ ನೋಡಿದಾಗ ನಶೆಯಲ್ಲಿ ಹೋಗ್ಬಿಡ್ತಿದ್ರು. ಸಮಜಾ ಕುಚ್ ಪ್ರವೇಶತಾ ಹೈ ಯಾ ಕುಚ್ ತಾಕತ್ ಆಯಿ ಹೈ. ಅನ್ನಿಸ್ತಿತ್ತು ಏನೋ ಪ್ರವೇಶ ಆಗಿದೆ, ಇಲ್ಲ ಏನಾದರೂ ತಾಕತ್ತು ಬಂದಿದೆ. ताकत कहाँ से आए मैंने काज कोई जब तब तो नहीं किया. ತಾಕತ್ತೆಲ್ಲಿಂದ ಬಂತು? ನಾನಂತೂ ವಿಶೇಷವಾಗಿ ಜಪ ತಪ ಏನೂ ಮಾಡಿಲ್ವಲ್ಲ. ಇಸ್ಕೋ ಕಹಾ ಜಾತಾ ಹೈ ಗುಪ್ತ ತಿಥಿ ತಾರೀಖ್ ಕುಚ್ ನಹೀಂ. ಇದಕ್ಕೆ ಹೇಳಲಾಗತ್ತೆ ಗುಪ್ತ. ತಿಥಿ ತಾರೀಖು ಏನು ಗೊತ್ತಾಗ್ತಿರ್ಲಿಲ್ಲ. ಇದೆಲ್ಲ ಯಾರು ತಿಳಿಸ್ತಿದ್ದಾರೆ? ಬ್ರಹ್ಮ ಬಾಬಾವರು ತಮ್ಮ ಅನುಭವವನ್ನು ತಿಳಿಸ್ತಿದ್ದಾರೆ. सूक्ष्म वतन की भी स्थापना कब होती ये कुछ नहीं कह सकते. ಸೂಕ್ಷ್ಮ ವತನೆಯ ಸ್ಥಾಪನೆ ಯಾವಾಗ ಆಗತ್ತೆ ಇದು ಸಹ ಏನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. मुख्य बात है मन मनावो. बाबा कहते ये आत्माएं मुझ अपने बाबा को बुलाते हो कि आकर पतितों को पावन बनाओ.
ಪಾವನ್ ದುನಿಯಾ ಬನಾವ್. ಮುಖ್ಯವಾದ ಮಾತಾಗಿದೆ ಮನ್ಮನಾಭ. ಬಾಬಾ ತಿಳಿಸ್ತಾರೆ, ಈ ಆತ್ಮಗಳೇ ತಾವು ನನ್ನನ್ನು ಕರೀತಾ ಬಂದ್ರಿ, ಬಂದು ಪತಿತರನ್ನ ಪಾವನ ಮಾಡಿ ಪಾವನ ಪ್ರಪಂಚವನ್ನ ತಯಾರು ಮಾಡಿ. बाप समझाते हैं ड्रामा प्लान अनुसार जब मुझे आना होता है तो चेंज जरूर होती है. ಬಾಬಾ ತಿಳಿಸ್ತಾರೆ, ಡ್ರಾಮಾ ಪ್ಲಾನ್ ಅನುಸಾರ ಯಾವಾಗ ನಾನು ಬರ್ತೀನಿ ಆಗ ಪರಿವರ್ತನೆ ಆಗತ್ತೆ. सत्युग से लेकर जो कुछ पास हुआ सो फिर रिपीट करेंगे. ಸತ್ಯುಗದಿಂದ ಏನೆಲ್ಲ ನಡೀತಾ ಬಂತು ಅದನ್ನ ಮತ್ತೆ ಪುನರಾವರ್ತನೆ ಮಾಡೋದು. ಸತ್ಯುಗ ತ್ರೇತಾ ಫಿರ್ ರಿಪೀಟ್ ಕರೆಂಗೇನು. ಸತ್ಯುಗ ತ್ರೇತವನ್ನ ಪುನರಾವರ್ತನೆ ಮಾಡಬೇಕಲ್ವಾ. सेकेंड सेकेंड पास होता जाता है, संवंत भी पास होता है. ಸೆಕೆಂಡ್ ಸೆಕೆಂಡು ಎಲ್ಲನೂ ನಡೀತಾ ಹೋಗುತ್ತೆ, ಯುಗಗಳು ಸಹ ಪರಿವರ್ತನೆ ಆಗುತ್ತೆ. कहते हैं सत्युग फास्ट हुआ देखा तो नहीं ಅಂತಿರ್ತಾರೆ, ಸತ್ಯುಗ ಮುಗಿದೋಯ್ತು ನೋಡಿಲ್ವಲ್ಲ. बाबा ने समझाया है तुमने पास किया, तुम्हें पहले पहले हमसे बिछड़े हो. ಬಾಬಾ ತಿಳಿಸ್ತಾರೆ, ನೀವೇ ಅದನ್ನೆಲ್ಲ ಪಾಸ್ ಮಾಡಿದ್ರಿ, ನೀವೇ ಮೊಟ್ಟ ಮೊದಲು ನನ್ನಿಂದ ಹೊರಗಡೆ ಹೋದ್ರಿ. तो इस पर गौर करना है कैसे हमने 84 जन्म लिया. ಇದರ ಬಗ್ಗೆ ಗಮನವನ್ನು ಕೊಡಬೇಕು. ಯಾವ ರೀತಿ ನಾವು 84 ಜನ್ಮವನ್ನು ಪಡೆದ್ವಿ. फिर ओ बहु लेने पड़ेंगे अर्थात दुख और सुख का पाठ बजाना पड़े. ಮತ್ತೆ ಅದೇ ರೀತಿ ಪುನರಾವರ್ತನೆ ಮಾಡಲಾಗುತ್ತೆ. ದುಃಖ ಮತ್ತೆ ಸುಖದ ಪಾತ್ರವನ್ನ ಅಭಿನಯ ಮಾಡಬೇಕಾಗುತ್ತೆ. सतयुग में होता है सुख, जब मकान पूरा होता है तो कहाँ से चुप छत बहती है, कहाँ से कुछ होता रहता. ಸತ್ಯುಗದಲ್ಲಿ ಇರೋದೇ ಸುಖ. ಯಾವಾಗ ಮಳೆ ಹಳೇದಾಗ್ಬಿಡತ್ತೆ, ಕೆಲವೊಂದು ಕಡೆ ಕೆಲವು ಬಿದ್ದೋಗ್ತಾ ಇರುತ್ತೆ, ಕೆಲವೊಂದು ಕಡೆ ಛತ್ತು ಏನಾದರೂ ಆಗ್ತಾ ಇರುತ್ತೆ, ಏನೋ ಒಂದು ನಡೀತಾ ಇರುತ್ತಲ್ಲ. तो फुरना हो जाता इनकी मरम्मत करनी है. ಮತ್ತೆ ಚಿಂತೆ ಆಗ್ಬಿಡತ್ತೆ, ಇದನ್ನ ಮತ್ತೆ ರಿಪೇರಿ ಮಾಡಬೇಕು. जब बहुत पुराना हो जाता तो समझा जाता ये मकान रहने लायक नहीं. ಯಾವಾಗ ಬಹಳ ಹಳೆಯದಾಗ್ಬಿಡತ್ತೆ ಆವಾಗ ತಿಳಿಸಲಾಗತ್ತೆ ಈ ಮನೆ ಇರೋದಕ್ಕೆ ಲಾಯಕ್ಕಿಲ್ಲ. ನई दुनिया के लिए ऐसे नहीं कहेंगे ना. ಹೊಸ ಪ್ರಪಂಚಕ್ಕೋಸ್ಕರ ಈ ರೀತಿ ಯಾರು ತಿಳಿಸಲ್ವಲ್ಲ. अब तुम नई दुनिया में चलने लायक बनते हो. हर चीज पहले नया फिर पुराना हो. ಈಗ ತಾವು ಹೊಸ ಪ್ರಪಂಚದಲ್ಲಿ ನಡೆಯೋದಕ್ಕೆ ಲಾಯಕ್ಕಾಗ್ತಾ ಇದ್ದೀರಿ. ಪ್ರತಿ ವಸ್ತು ಮೊದಲು ಹೊಸದಾಗಿರುತ್ತೆ ಮತ್ತೆ ಹಳೆಯದಾಗತ್ತೆ. आज तुम बच्चों को ये ख्याल में आता और कोई तो इन बातों को समझ ना सके. ಈಗ ತಮ್ಮ ಮಕ್ಕಳಿಗೆ ಈ ಎಲ್ಲ ವಿಚಾರಗಳು ಬರುತ್ತೆ, ಇತರರಿಗೆ ಯಾರಿಗೂ ಈ ಮಾತುಗಳ ತಿಳುವಳಿಕೆ ಅಂತೂ ಇಲ್ಲವಲ್ಲ. ಗೀತಾ ರಾಮಾಯಣ ಆದಿ ಸುನಾತೆ रहते इसमें ही बिजी रहते. ಗೀತೆ ರಾಮಾಯಣ ಇದನ್ನೇ ತಿಳಿಸ್ತಾ ಇರ್ತಾರೆ, ಇದರಲ್ಲಿ ಬ್ಯುಸಿ ಇರ್ತಾರೆ. तुम अम्बे इन्हीं धंधों में बिजी थे, अब बाबा ने कितना समझदार बनाया है ना. ತಾವು ನಾವು ಎಲ್ಲರೂ ಸಹ ಇದೇ ಒಂದು ವ್ಯಾಪಾರದಲ್ಲಿ ಮುಂದೆ ಬ್ಯುಸಿಯಾಗಿದ್ವಿ. ಈಗ ಬಾಬೂರು ಎಷ್ಟು ತಿಳುವಳಿಕೆ ಉಳ್ಳವರಾಗಿ ಮಾಡಿದಾರಲ್ಲ. बाबा कहते बच्चे अब ये पुरानी दुनिया खत्म होने वाली है, अब नई दुनिया में चलो. ಬಾಬಾ ತಿಳಿಸ್ತಾರೆ, ಮಕ್ಕಳೇ ಈಗ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿ, ನಾವು ಹೊಸ ಪ್ರಪಂಚದಲ್ಲಿ ನಡೀತೀವಿ. ऐसे तो नहीं सब चले जाएंगे, सब मुक्तिधाम में बैठ जाएंगे. ಆ ರೀತಿಯೂ ಅಲ್ಲ, ಎಲ್ಲರೂ ಹೊಟ್ಟೋಗ್ಬಿಡ್ತಾರೆ, ಎಲ್ಲರೂ ಮುಕ್ತಿಧಾಮದಲ್ಲಿ ಕುತ್ಕೊಂಡ್ಬಿಡ್ತಾರೆ. ये भी कायदा नहीं ಪ್ರಳಯ हो जाए. ಇದು ಸಹ ನೇಮ ಇಲ್ಲ, ಪ್ರಳಯ ಆಗ್ಬಿಡ್ಲಿ. तुम
तुम जानते हो ये पुरानी दुनिया और नई दुनिया का बहुत ही ಕಲ್ಯಾಣಕಾರಿ ಸಂಗಮ ಯುಗ. ಈಗ ತಮಗೆ ಗೊತ್ತಿದೆ, ಇದು ಹಳೆ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಬಹಳ ಕಲ್ಯಾಣಕಾರಿ ಸಂಗಮ. जब चेंज होनी है फिर ಶಾಂತಿಧಾಮ में जाएंगे. ಯಾವಾಗ ಚೇಂಜ್ ಆಗಬೇಕು ಆಗ ಶಾಂತಿಧಾಮಕ್ಕೆ ಹೋಗ್ತೀವಿ. वहाँ सुख के वासना की भी कोई बात नहीं. ಶಾಂತಿಧಾಮದಲ್ಲಿ ಸುಖದ ಅನುಭೂತಿಯ ಮಾತೇ ಇಲ್ಲ. ಗಾಯನ है यज्ञ में विघ्न पड़े सो तो पड़ते रहेंगे ना. ಗಾಯನ ಇದೆ, ಯಜ್ಞದಲ್ಲಿ ವಿಘ್ನಗಳು ಬೀಳುತ್ತು ಅಂತ, ಅದಂತೂ ಬಿತ್ತೇ ಬೀಳತ್ತಲ್ಲ. कलप के बाद भी पढ़ते रहेंगे तुम अब पक्के हो गए हो. ಕಲ್ಪದ ನಂತರನೂ ಇದೇ ರೀತಿ ವಿಘ್ನಗಳು ಬೀಳ್ತಾ ಇರುತ್ತೆ, ತಾವಂತೂ ಪಕ್ಕ ಆಗಿದ್ದೀರಾ. ये स्थापना विनाश का कोई छोटा काम नहीं है. ವಿಘ್ನ ಕಿಸ್ ಬಾತ್ ಮೇ ಪಡ್ತೆ. ಸ್ಥಾಪನೆ ವಿನಾಶದ ಮಾತು ಸಣ್ಣ ಮಾತಲ್ಲ. ವಿಘ್ನಗಳು ಯಾವ ಮಾತಿನಲ್ಲಿ ಬೀಳತ್ತೆ? बाबा कहते काम महाशत्रु है, इस पर ही अत्याचार होते हैं. ಬಾಬಾ ಅಂತಾರೆ ಕಾಮ ಮಹಾಶತ್ರು ಆಗಿದೆ, ಈ ವಿಷಯದಲ್ಲಿ ಅತ್ಯಾಚಾರಗಳು ನಡೀತಾ ಇರುತ್ತೆ. ದ್ರೌಪದಿ ಕಿ ಭಿ ಬಾತ್ ಹೈ, ಬ್ರಹ್ಮಚರಿ ಪರ್ ಹಿ ಸಾರಿ ಕಿಟ್ಪಿಟ್. ದ್ರೌಪದಿಯ ಮಾತಾಗಿದೆ, ಬ್ರಹ್ಮಚರ್ಯದಲ್ಲಿ ಎಲ್ಲ ಏರುಪೇರು ನಡೀತಾ ಇರುತ್ತೆ. सतो प्रधान से तमो प्रधान बनना जरूर है. सीढ़ी उतरनी है, पुरानी दुनिया होनी जरूर. सतो ಪ್ರಧಾನದಿಂದ ತಮೋ ಪ್ರಧಾನ ಆಗಲೇಬೇಕಲ್ಲ. ಮೆಟ್ಲು ಇಳಿತಾ ಹೋಗ್ತೀವಿ, ಹಳೆ ಪ್ರಪಂಚ ಆಗ್ತಾ ಇರುತ್ತೆ. इन सब बातों को तुम्हें समझते हो और सिमरन भी करते हो. ಎಲ್ಲ ವಿಷಯಗಳ ಮಾತುಗಳ ಮೇಲೆ ತಾವೇ ಅರ್ಥ ಮಾಡ್ಕೊತೀರಾ, ಇತರರಿಗೂ ತಿಳಿಸ್ತೀರಾ. और पढ़कर पढ़ाना भी है, ಟೀಚರ್ बनना है. ವಿದ್ಯೆಯನ್ನು ಕಲಿತು ಓದಿಸ್ಬೇಕು, ಟೀಚರ್ ಆಗಬೇಕಲ್ಲ. जरूर नॉलेज बुद्धि में है तब पढ़कर टीचर बनते. ಖಚಿತವಾಗಿ ಜ್ಞಾನ ಬುದ್ಧಿಯಲ್ಲಿದೆ, ಅದಕ್ಕೆ ಓದಿ ನಾವು ಟೀಚರ್ ಆಗ್ತೀವಿ. फिर टीचर से जो सीखकर होशियार होते तो गवर्नमेंट उसको पास करते. ಯಾರು ಟೀಚರ್ ಆಗಿ ಕಲಿತು ಹುಷಾರಾಗ್ತಾರೆ ಅವರಿಗೆ ಗೌರ್ಮೆಂಟು ಸಹ ಪಾಸ್ ಮಾಡುತ್ತೆ. तुम भी टीचर हो, बाबा ने तुमको टीचर बनाया ना. ತಾವು ಟೀಚರ್ ಆಗಿದ್ದೀರ, ಬಾಬೂರು ನಿಮ್ಮನ್ನು ಟೀಚರ್ ಆಗಿ ಮಾಡಿದ್ರಲ್ಲ. एक टीचर क्या कर सकते, तुम सब हो रूहानी टीचर. ಒಂದು ಟೀಚರ್ ಏನು ಮಾಡೋಕ್ಕೆ ಸಾಧ್ಯ, ತಾವೆಲ್ಲರೂ ಆತ್ಮಿಕ ಟೀಚರ್ ಆಗಿದ್ದೀರಲ್ಲ. तो बुद्धि में नॉलेज होनी चाहिए. ज्ञान तो बिल्कुल एक्यूरेट है, मनुष्य से देवता बने. ಬುದ್ಧಿಯಲ್ಲಿ ಈ ಜ್ಞಾನ ಇರಬೇಕಲ್ಲ. ಜ್ಞಾನ ಅಂತೂ ಬಿಲ್ಕುಲ್ ಕರೆಕ್ಟ್ ಆಗಿದೆ, ಮನುಷ್ಯನಿಂದ ದೇವತೆ ಆಗುವಂಥದ್ದು. अभी जितना तुम बच्चे बाबा को याद करते हो तो लाइट आती रहती. ಈಗ ತಾವು ಇಷ್ಟೆಲ್ಲ ತಂದೆಯನ್ನು ನೆನಪು ಮಾಡ್ತಾ ಹೋಗ್ತೀರಾ, ಅಷ್ಟು ಬೆಳಕು ಅನ್ನೋದು ಬರ್ತಾ ಇರುತ್ತೆ. मनुष्यों को साक्षात्कार होता रहेगा क्योंकि आत्मा प्योर बनेंगे तो याद से फिर किसको साक्षात्कार हो सकते. ಮನುಷ್ಯರಿಗೆ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ, ಯಾಕೆಂದರೆ ಆತ್ಮ ಪವಿತ್ರ ಆದಂಗೆ ನೆನಪಿನಿಂದ ಇತರರಿಗೂ ಸಾಕ್ಷಾತ್ಕಾರ ಆಗತ್ತೆ. बाप मददगार में बैठा है, बाप हमेशा बच्चों का मददगार. ತಂದೆ ಸಹಯೋಗಿಯಾಗಿ ಕೂತಿದ್ದಾರೆ, ತಂದೆ ಸದಾ ಮಕ್ಕಳಿಗೆ ಸಹಯೋಗಿಯಾಗಿರ್ತಾರೆ. पढ़ाई में नंबरवार है, हर एक अपनी बुद्धि से समझ सकते मेरे में कितनी धारणा है. ವಿದ್ಯೆಯಂತೂ ನಂಬರ್ವಾರ್ ಆಗಿದೆ, ಪ್ರತಿಯೊಬ್ಬರೂ ತಮ್ಮ ಬುದ್ಧಿಯಿಂದ ಅರ್ಥ ಮಾಡ್ಕೋಬಹುದು ನನ್ನಲ್ಲಿ ಯಾವ ಧಾರಣೆ ಆಗಿದೆ. अगर धारणा है तो किसको समझाकर दिखाओ. ಧಾರಣೆ ಆಗಿದೆ ಅಂದರೆ
ಇತರರಿಗೆ ತಿಳಿಸಿ ತೋರಿಸಿ. ये है धन, धन देते नहीं तो कोई मानेगा नहीं कि इनके पास धन है. ಇದು ಧನ ಆಗಿದೆ. ಯಾವುದು? ಜ್ಞಾನಧನ. ಧನವನ್ನು ನಾವು ಹಂಚಿಲ್ಲ ಅಂದರೆ ಯಾರು ಒಪ್ಕೊಳ್ಳೋದಿಲ್ಲ, ಇವ್ರ ಹತ್ರ ಬಹಳಷ್ಟು ಧನ ಇದೆ. धन दान करेंगे तो महादानी कहेंगे, ಮಹಾರಥಿ ಮಹಾವೀರ್ ಬಾತ್ ಏಕಿ. ಧನ ದಾನವನ್ನ ಮಾಡಿದಾಗ ಮಹಾದಾನಿ ಅಂತಾರೆ, ಮಹಾರಥಿ ಮಹಾವೀರ ಮಾತು ಒಂದೇ ಅಲ್ಲ. सब एक जैसे हो ना सके तुम्हारे पास कितने आते. ಎಲ್ಲರೂ ಒಂದೇ ರೀತಿ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ತಮ್ಮ ಹತ್ರ ಇಷ್ಟೊಂದು ಜನ ಬರ್ತಾರಲ್ಲ. एक एक से बैठ माता मारना होता है क्या. ಬಾಬಾ ಕೇಳ್ತಿದ್ದಾರೆ, ಒಬ್ಬೊಬ್ಬರ ಜೊತೆ ಕುತ್ಕೊಂಡು ತಲೆ ಚೆಚ್ಕೊಳೋದ. वो लोग अखबार द्वारा बहुत बातें सुनते तो बहुत चमकते. ಅವರಂತೂ ನ್ಯೂಸ್ ಪೇಪರಿಂದ ಬಹಳಷ್ಟು ಮಾತುಗಳನ್ನು ಕೇಳ್ತಾರೆ, ಆವಾಗ ಬಹಳಷ್ಟು ಒಳಿತಾರೆ. फिर जब तुम्हारे पास आकर सुनते तो कहते हमने पर मत पर क्या किया, यहाँ तो बहुत अच्छा है. ಯಾವಾಗ ತಮ್ಮ ಹತ್ರ ಬಂದು ಜ್ಞಾನವನ್ನು ಕೇಳ್ತಾರೆ ಆಗ ಅಂತಾರೆ, ಅರೆ ನಾವಂತೂ ಪರಮತದಿಂದ ಏನೆಲ್ಲ ಮಾಡಿಬಿಟ್ವಿ, ಇಲ್ಲಂತೂ ಎಷ್ಟು ಚೆನ್ನಾಗಿದೆ. ಏಕ್ ಏಕ್ ಕೋ ಟೀಕ್ ಕರ್ನೆ ಮೇ ಮೆಹನತ್ ಲಗ್ತಾ ಹೈ. ಒಬ್ಬೊಬ್ಬರನ್ನ ಸರಿಪಡಿಸೋದು ಶ್ರಮ ಆಗುತ್ತೆ. यहाँ भी कितनी मेहनत लगती फिर भी कोई महारथी कोई घोड़े सवार कोई पैदल. ಇಲ್ಲೂ ಸಹ ಎಷ್ಟು ಶ್ರಮ ಆಗತ್ತಲ್ಲ. ಆದರೂ ಕೆಲವರು ಮಹಾರಥಿ, ಕೆಲವರು ಕುದುರೆ ಸವಾರಿ, ಕೆಲವರು ನಡ್ಕೊಂಡು ಹೋಗುವಂಥ ಸಿಪಾಯಿಗಳಾಗ್ತಾರೆ. ये ड्रामा में पार्ट है ये तो समझते हो आखिर जीत तुम्हारी होती. ಇದೆಲ್ಲ ಡ್ರಾಮಾ ಪಾರ್ಟ್ ಆಗಿದೆ. ಅರ್ಥ ಆಗತ್ತೆ, ಕೊನೆಗೂ ನಮ್ಮ ವಿಜಯ ಆಗಲೇಬೇಕು. ಜೋ ಕಲ್ಪ ಪೆಹಲೆ ಬನೇತೆ ವಹಿ ಬನೇಂಗೆ. ಯಾರು ಕಲ್ಪದ ಹಿಂದೆ ಆಗಿದ್ರೋ ಅವರೇ ಆಗ್ತಾರೆ. ಪುರುಷಾರ್ಥ ಬಚ್ಚೋं को करना ही है. ಪುರುಷಾರ್ಥ ಅಂತೂ ಮಕ್ಕಳು ಮಾಡಲೇಬೇಕಲ್ಲ. बाप राय देते समझाने की कोशिश करो, पहले तो शिव बाबा का मंदिर में जाकर सर्विस करो. ಬಾಬಾ ಆಜ್ಞೆಯನ್ನು ಕೊಡ್ತಿದ್ದಾರೆ, ತಿಳಿಸೋದಕ್ಕೆ ಪ್ರಯತ್ನ ಮಾಡಿ. ಮೊಟ್ಟ ಮೊದಲು ಶಿವ ಬಾಬಾರ ಮಂದಿರಕ್ಕೆ ಹೋಗಿ ಸೇವೆ ಮಾಡಿ. तुम पूछ सकते हो ये कौन है, इस पर क्यों पानी चढ़ाते. ತಾವು ಇದನ್ನ ಕೇಳಬಹುದು, ಇವರು ಯಾರು, ಇವರ ಮೇಲೆ ನೀರನ್ನ ಯಾಕೆ ಧಾರೆ ಎರಿತೀರಾ. तुम अच्छी तरह जानते हो कहते हैं आग लेंगे और मालिक होकर बैठ गए. ನಿಮಗಂತೂ ಬಹಳ ಚೆನ್ನಾಗಿ ಗೊತ್ತಿದೆ ಅಂತಾರೆ, ಬೆಂಕಿಯನ್ನು ತಗೊಳಕ್ ಬಂದ್ರು, ಮಾಲೀಕರಾಗಿ ಕುತ್ಕೊಂಡ್ಬಿಟ್ರು. ये दृष्टांत भी तुम्हारा है तुम जाते हो जगाने की. ಈ ಒಂದು ದೃಷ್ಟಾಂತನು ತಮಗೋಸ್ಕರ ಆಗಿದೆ. ತಾವಂತೂ ಹೋಗ್ತೀರಾ ಇತರರನ್ನ ಎದ್ದೇಳ್ಸಕ್ಕೋಸ್ಕರ. तुमको निमंत्रण देकर बुलाते हैं तो ऐसा निमंत्रण आए तो खुशी होनी चाहिए ना. ತಮಗೆ ನಿಮಂತ್ರಣವನ್ನು ಕೊಟ್ಟು ಕರೀತಾರೆ, ಇಂತಹ ನಿಮಂತ್ರಣ ಬಂದರೆ ಖುಷಿ ಆಗತ್ತಲ್ಲ. काशी आदि में बड़े बड़े टाइटल देते. भक्ति मार्ग में कितने ढेर मंदिर है, ये भी एक धंधा है. ಕಾಶಿಯಲ್ಲಿ ದೊಡ್ಡ ದೊಡ್ಡ ಟೈಟಲ್ ಅನ್ನು ಕೊಡ್ತಾರೆ. ಭಕ್ತಿಯಲ್ಲಿ ಎಷ್ಟೊಂದು ಮಂದಿರಗಳಿದೆ, ಇದು ಸಹ ಒಂದು ವ್ಯಾಪಾರ ಅಲ್ವಾ. कोई अच्छी स्त्री देखे तो उसको गीता कंठ कराई आगे कर देते, फिर जो कमाई होती वो मिल जाती है, है कुछ भी नहीं. ಯಾರಾದರೂ ಒಳ್ಳೆ ಸ್ತ್ರೀಯನ್ನು ನೋಡಿದಾಗ ಗೀತೆಯ ಕಂಠಸ್ಥಕವನ್ನು ಮಾಡಿಸ್ತಾರೆ, ಮುಂದೆ ಇಡ್ತಾರೆ. ಇದು ಸಹ ಸಂಪಾದನೆ, ಏನೆಲ್ಲ ಸಿಗತ್ತೆ ಸಂಪಾದನೆ ಅಲ್ವಾ. ಇದರಲ್ಲಂತೂ ಇನ್ನು ಏನೂ ಇಲ್ಲ. रिद्धि सिद्धि बहुत सीखते हैं ऐसे स्थानों पर जाना चाहिए. रिद्धि ಸಿದ್ಧಿಗಳು ಬಹಳಷ್ಟು ಕಲಿತಾರೆ,
ಅಂತ ಸ್ಥಾನಕ್ಕೂ ಹೋಗಬೇಕಾಗಿದೆ. तुम बच्चों को कभी शास्त्र अर्थ नहीं करना चाहिए, तुमको जाकर बाबा का परिचय दो. ತಾವು ಮಕ್ಕಳು ಶಾಸ್ತ್ರಾಸ್ತ್ರವನ್ನು ಮಾಡಕ್ಕೆ ಹೋಗ್ಬೇಡಿ, ಅಂದರೆ ಶಾಸ್ತ್ರಗಳನ್ನು ತಿಳಿಸಕ್ಕೆ ಹೋಗ್ಬೇಡಿ, ನೀವಂತೂ ತಂದೆಯ ಪರಿಚಯವನ್ನು ಕೊಡಿ. मुक्ति जीवन मुक्तिदाता एक है, उनकी महिमा करनी चाहिए. ಮುಕ್ತಿ ಜೀವನ್ ಮುಕ್ತಿದಾತ ಒಬ್ಬರೇ ಆಗಿದ್ದಾರೆ, ಅವರ ಮಹಿಮೆಯನ್ನು ಮಾಡಬೇಕು. वो कहते अपने को आत्मा समझ मुझे याद करो, बाकी मन्मनाभव का अर्थ ये नहीं है कि गंगा में जाकर स्नान करो. ತಂದೆ ತಿಳಿಸಿದರೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನ ನೆನಪು ಮಾಡಿ. ಬಾಕಿ ಮನ್ಮನಾಭವ ಅಂದರೆ ಅದರ ಅರ್ಥ ಈ ರೀತಿ ಅಲ್ಲ, ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಅಂತ. ಮಾಮೇಕಂ का अर्थ है मुझ एक को याद करो, मैं प्रतिज्ञा करता. ನನ್ನ ಒಬ್ಬನನ್ನೇ ನೆನಪು ಮಾಡಿ ಅಂದರೆ ಅದರ ಅರ್ಥ ಆಗಿದೆ, ನಾನು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀನಿ, ತಂದೆಯನ್ನು ನೆನಪು ಮಾಡ್ತೀನಿ ಅಂತ. ಮೇ ತುಮಕೋ ಸಬ್ ಪಾಪೋನ್ ಸೆ ಮುಕ್ತ ಕರಾವುಗ, ನಾನು ನಿಮ್ಮನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಮಾಡ್ತೀನಿ. ಜಬ್ ಸೆ ರಾವಣ ಆಯಾ ತಬ್ ಸೆ ಪಾಪ ಶುರು ಹುಯೆ, तो ऊंच पर पानी का बहुत पुरुषार्थ करना चाहिए. ಎಲ್ಲಿಂದ ರಾವಣ ಬರೋದಕ್ಕೆ ಆರಂಭ ಮಾಡಿದ್ರು ಅಲ್ಲಿಂದ ಪಾಪಗಳು ಆರಂಭ ಆಗುತ್ತೆ. ಅಂದಮೇಲೆ ಉನ್ನತವಾದ ಪದವಿಯನ್ನು ಪಡೆಯೋದಕ್ಕೆ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. पोजीशन के लिए मनुष्य रात दिन कितना माता मारते, ये भी पढ़ाई है. ಪೊಸಿಷನ್ಗೋಸ್ಕರ ಮಾನವ ರಾತ್ರಿ ಹಗಲು ಎಷ್ಟು ತಲೆ ಚೆಚ್ಕೊಂತಾರೆ, ಇದು ವಿದ್ಯೆ ಆಗಿದೆ. इसमें कोई किताब आदि उठाने की बात नहीं, ಇದರಲ್ಲಿ ಪುಸ್ತಕವನ್ನು ತೆಗೆಯುವಂತಹ ಮಾತೇ ಇಲ್ಲ. 84 का चक्र तो बुद्धि में आ गया, कोई बड़ी बात नहीं. 84 ಜನ್ಮದ ಚಕ್ರ ಅಂತೂ ಬುದ್ಧಿಯಲ್ಲಿ ಬಂದ್ಬಿಡ್ತಲ್ಲ, ಇದೇನು ದೊಡ್ಡ ಮಾತಲ್ವಲ್ಲ. एक एक जन्म की डिटेल थोड़े ही बताते, 84 जन्म पूरे हुए, अब हम आत्माओं को वापस घर जा. ಒಂದೊಂದು ಜನ್ಮದ ಡೀಟೇಲ್ ತಿಳಿಸಕ್ಕಾಗತ್ತಾ? 84 ಜನ್ಮ ಪೂರ್ತಿ ಆಯಿತು, ಈಗ ನಾವು ಆತ್ಮಗಳೆಲ್ಲ ವಾಪಸ್ಸು ಮನೆಗೆ ಹೋಗ್ಬೇಕಾಗಿದೆ. आत्मा जो पतित बने उसको पावन जरूर बनना है, सबको यही कहते रहो मामीकम याद. ಆತ್ಮ ಏನು ಪತಿತ ಆಗಿದೆ ಅದು ಪಾವನ ಆಗಲೇಬೇಕು. ಎಲ್ಲರಿಗೂ ಇದೇ ತಿಳಿಸ್ತಾ ಇರಿ, ನನ್ನ ಒಬ್ಬನನ್ನ ನೆನಪು. बच्चे कहते बाबा योग में नहीं रह सकते, अरे तुमको समूह कह रहा हूँ मुझे याद करो, फिर योग अक्षर तुम क्यों कहते हो. ಮಕ್ಕಳು ತಿಳಿಸ್ತಾರೆ, ಬಾಬಾ ನಾವು ಯೋಗದಲ್ಲಿ ಇರಕ್ಕಾಗಲ್ಲ. ಅರೆ ತಮಗಂತೂ ಸಾನ್ನಿಧ್ಯದಲ್ಲಿ ನಾನು ತಿಳಿಸ್ತಿದ್ದೀನಿ, ನನ್ನ ಒಬ್ಬನನ್ನು ನೆನಪು ಮಾಡಿ ಯೋಗ ಅನ್ನುವ ಅಕ್ಷರವನ್ನು ಯಾಕೆ ತಿಳಿಸ್ತೀರಾ. योग कहने से ही तुम भूलते भी हो, बाबा को याद कौन नहीं कर सकता. ಯೋಗ ಅಂದಾಗ ತಾವು ಮರ್ತೋಗ್ತೀರ, ತಂದೆಯನ್ನ ಯಾರು ನೆನಪು ಮಾಡೋದಿಲ್ಲ. लौकिक माँ बाप को कैसे याद करते, यहाँ भी माँ बाप है. ಲೌಕಿಕ ತಂದೆ ತಾಯಿಯನ್ನ ಹೆಂಗ್ ನೆನಪು ಮಾಡ್ತೀರಾ, ಇಲ್ಲೂ ಸಹ ತಂದೆ ತಾಯಿ ಆಗಿದ್ದಾರಲ್ಲ. ये भी पढ़ते हैं, सरस्वती भी पढ़ती है, पढ़ाने वाला एक बाबा है. ಇವರು ಓದ್ತಿದ್ದಾರೆ, ಸರಸ್ವತಿನೂ ಓದ್ತಿದ್ದಾರೆ, ಓದಿಸುವಂಥವರು ಒಬ್ಬ ತಂದೆ ಆಗಿದ್ದಾರೆ. तुम जितना पढ़ते हो फिर औरों को समझाते. बाबा कहते बच्चे शास्त्र पढ़ते जब तक करने से मुझे प्राप्त नहीं कर सकते हो. ಎಷ್ಟು ನೀವು ಓದ್ತೀರಾ ಅಷ್ಟೇ ಇತರರಿಗೆ ತಿಳಿಸ್ತೀರ. ಬಾಬಾ ಅಂತಾರೆ, ಮಕ್ಕಳೇ ಶಾಸ್ತ್ರವನ್ನು ಓದಿ ಜಪ ತಪ ಮಾಡೋದ್ರಿಂದ ನನ್ನನ್ನು ತಾವು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಬಾಕಿ ಫಾಯ್ದಾ ಕ್ಯಾ ಹೈ, ಸೀಡಿ ತೋ ಉತರ್ತೆ ಹಿ ಆತೆ. ಮತ್ತೆ ಲಾಭ ಏನಾಯಿತು, ಮೆಟ್ಲಂತೂ ಇಳಿತಾ ಬರ್ತೀರಾ. तुम्हारा कोई दुश्मन नहीं, फिर भी तुमको समझाना है जरूर कि पाप और पुण्य कैसे जमा हो.
ತಮಗಂತೂ ಯಾರು ದುಶ್ಮನಿಲ್ಲ. ಆದರೂ ಇದನ್ನು ತಿಳಿಸ್ತಾ ಇರಿ, ಪಾಪ ಮತ್ತು ಪುಣ್ಯ ಯಾವ ರೀತಿ ಜಮಾ ಆಗತ್ತೆ. रावण राज के बाद ही तुमने पाप करना शुरू किया ना. ರಾವಣ ರಾಜ್ಯದ ನಂತರ ತಾವು ಪಾಪಗಳನ್ನು ಮಾಡೋದು ಆರಂಭ ಮಾಡಿದಿರಲ್ಲ. ऐसे भी बच्चे हैं जिसको नई दुनिया पुरानी दुनिया क्या है ये भी समझाने नहीं आता. ಇಂತಹ ಮಕ್ಕಳು ಇದ್ದಾರೆ, ಯಾರು ಹೊಸ ಪ್ರಪಂಚ ಹಳಿ ಪ್ರಪಂಚ ಅಂದರೆ ಏನು ಇದನ್ನು ತಿಳಿಸೋದಕ್ಕೂ ಸಹ ಬರೋದಿಲ್ಲ. आप बाबा कहते कि बेहद के बाबा को याद करो वही पतित पावन. ಈಗ ತಂದೆ ತಿಳಿಸ್ತಿದ್ದಾರೆ, ಅನಂತವಾದ ತಂದೆಯನ್ನು ನೆನಪು ಮಾಡಿ, ಅವರೇ ಪತಿತ ಪಾವನ ಆಗಿದ್ದಾರೆ. ಬಾಕಿ ತುಮಕೋ ಕಹಾ ಭಿ ಜಾನೆ ಕಿ ಜರೂರತ್ ನಹೀ ಹೈ. ಮತ್ತೆ ತಾವು ಎಲ್ಲಿ ಹೋಗುವಂತ ಅವಶ್ಯಕತೆನೇ ಇಲ್ಲ. ಭಕ್ತಿ ಮಾರ್ಗ ಮೇ ಸದೈ ಪೈರ್ ಘರ್ ಸೆ ಬಾಹರ್ ನಿಕಲ್ತಾ था. पति स्त्री को कहते हैं श्री कृष्ण का चित्र घर में भी है, फिर बाहर क्यों जाते हो, क्या फर्क है. ಭಕ್ತಿ ಮಾರ್ಗದಲ್ಲಿ ಸದಾ ಕಾಲು ಮನೆಯಿಂದ ಹೋಗ್ತಾ ಇತ್ತು. ಪತಿ ಸ್ತ್ರೀಗೆ ಅಂತಾರೆ ಶ್ರೀಕೃಷ್ಣನ ಚಿತ್ರ ಮನೆಯಲ್ಲೂ ಇದೆ, ಮತ್ತೆ ಹೊರಗಡೆ ಏನಕ್ಕೆ ಹೋಗ್ತೀರಾ, ಏನು ವ್ಯತ್ಯಾಸ. ಪತಿ ಪರಮೇಶ್ವರ ಹೇ ಉಸ್ಕೋ ಭಿ ನಹೀ ಮಾನ್ತೆ. ಪತಿ ಪರಮೇಶ್ವರ ಆಗಿದ್ದಾರೆ, ಅವರನ್ನೂ ಸಹ ಒಪ್ಕೊಳ್ಳೋದಿಲ್ಲ. ಭಕ್ತಿ ಮಾರ್ಗ ಮೇ ಬಹುತ್ ದೂರ ದೂರ ऊंच ಮಂದಿರ ಬನಾತೆ ಜೋ ಮನುಷ್ಯ ಕಾ ಭಾವ್ ಬೇಟೆ. ಭಕ್ತಿ ಮಾರ್ಗದಲ್ಲಿ ಬಹಳ ದೂರ ದೂರ ಉನ್ನತವಾದ ಸ್ಥಾನದಲ್ಲಿ ಮಂದಿರಗಳನ್ನು ಮಾಡ್ತಾರೆ, ಮನುಷ್ಯರಿಗೆ ಭಾವನೆಯನ್ನು ಕೂರಿಸೋದಕ್ಕೆ. ತುಮ್ ಸಮಜ್ತೆ ಮಂದಿರೋ ಮೇ ಕಿತನಾ ಧಕ್ಕಾ ಖಾತೆ, ಯೇ ಏಕ್ ರಸಂ ಬಡಿ ಹೈ. ಈಗ ತಮಗೆ ತಿಳಿಸಲಾಗಿದೆ, ಮಂದಿರಗಳಲ್ಲಿ ಎಷ್ಟೊಂದು ಅಲಿತಾರೆ, ಇದೆಲ್ಲ ಒಂದು ಪದ್ಧತಿಯನ್ನು ಮಾಡಲಾಗಿದೆ. ಶಿವ ಕಾಶಿ ಮೇ ತೀರ್ಥ ಕರ್ನೆ ಜಾತೆ ಪರಂತು ಪ್ರಾಪ್ತಿ ಕುಚ್ ಭಿ ನಹೀ. ಶಿವ ಕಾಶಿಯಲ್ಲಿ ತೀರ್ಥವನ್ನು ಮಾಡಕ್ಕೆ ಹೋಗ್ತಾರೆ, ಆದರೆ ಪ್ರಾಪ್ತಿ ಏನೂ ಇಲ್ಲವಲ್ಲ. आज तुमको तो बाबा की श्रीमत मिलती, तुमको कहाँ भी जाना नहीं. ಈಗಂತೂ ತಮಗೆ ತಂದೆಯಿಂದ ಶ್ರೀಮತ ಸಿಕ್ಕಿದೆ, ಎಲ್ಲೂ ಹೋಗುವ ಅವಶ್ಯಕತೆನೇ ಇಲ್ಲ. पतियों का पति परमेश्वर वास्तव में ये एक ही है जिसको तुम्हारे पति काकी मामी सब याद करते. ಪತಿಯರಿಗೂ ಸಹ ಪತಿ ಪರಮೇಶ್ವರ ವಾಸ್ತವದಲ್ಲಿ ಒಬ್ಬರೇ ಆಗಿದ್ದಾರೆ. ಅವರನ್ನು ತಮ್ಮ ಪತಿ, ಚಿಕ್ಕಪ್ಪ, ಮಾಮ ಎಲ್ಲರೂ ನೆನಪು ಮಾಡ್ತಾ ಬಂದಿದ್ದಾರೆ. वो है पति परमेश्वर अथवा पति परमेश्वर. ಅವರು ಪತಿ ಪರಮೇಶ್ವರ ಅಥವಾ ತಂದೆಗೆ ಪರಮೇಶ್ವರ ಆಗಿದ್ದಾರೆ. वो तुमको कहते मामी कम याद करो तो तुम्हारे विकर्म विनाश हो जाएंगे. ಅವರು ತಮಗೆ ತಿಳಿಸ್ತಿದ್ದಾರೆ, ನನ್ನ ಒಬ್ಬನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. तुम्हारी ज्योति अब जग रही है तो तुम्हारे से मनुष्यों को लाइट देखने में आती. ಈಗ ತಮ್ಮ ಜ್ಯೋತಿ ಬೆಳಗುತ್ತಾ ಇದೆ, ಅಂದ ಮೇಲೆ ತಮ್ಮಿಂದ ಮನುಷ್ಯರಿಗೆ ಬೆಳಕು ಕಾಣಿಸುತ್ತಲ್ಲ. तो बच्चों का नाम बाला होना चाहिए. बा बच्चों का नाम तो बाला करते हैं. ಮಕ್ಕಳ ಹೆಸರು ಪ್ರಸಿದ್ಧಿ ಆಗಬೇಕಲ್ಲ, ತಂದೆ ಮಕ್ಕಳ ಹೆಸರನ್ನು ಪ್ರಸಿದ್ಧಿ ಮಾಡ್ತಾರೆ. सुदेश बच्ची समझाने में बड़ी तीखी है, पुरुषार्थ बहुत अच्छा किया, तो पुराणों से भी आगे गई है. ಸುದೇಶ್ ಮಗು ತಿಳಿಸೋದ್ರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ, ಪುರುಷಾರ್ಥ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಹಳಬರಿಗಿಂತ ಮುಂದೆ ಹುಟ್ಟೋದ್ರಲ್ಲ. इसमें भी ಜಾಸ್ತಿ पुरुषार्थ कर आगे चली जाएंगी. सारा मधार पुरुषार्थ पर है. ಇದರಲ್ಲೂ ಜಾಸ್ತಿ ಪುರುಷಾರ್ಥವನ್ನು ಮಾಡಿ ಮುಂದೆ ಹೊರಟೋಗ್ತಾರೆ. ಎಲ್ಲ ಆಧಾರ ಪುರುಷಾರ್ಥದ ಮೇಲೆ ಇದೆ. 8
फाइल नहीं होनी चाहिए, पिछाड़ी में आया तो भी सेकंड में ಜೀವನ್ ಮುಕ್ತಿ ಪಾ सकते. ಈ ವಿಷಯದಲ್ಲಿ ಹಾಟ್ ಫೈಲ್ ಆಗಬಾರ್ದು, ಅಂದರೆ ಸಂಕುಚಿತ ಮನೋಭಾವನೆ ಮಾಡಬಾರ್ದು. ಅಂತಿಮದಲ್ಲಿ ಬಂದರೂ ಸಹ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಪಡೆಯಬಹುದಾಗಿದೆ. दिन प्रतिदिन ऐसे बहुत निकलते रहेंगे, ड्रामा में तुम्हारा विजय का पार्ट तो है ही. ದಿನ ಪ್ರತಿದಿನ ಈ ರೀತಿ ಬಹಳಷ್ಟು ಜನ ಬರ್ತು ಇರ್ತಾರೆ. ಡ್ರಾಮಾದಲ್ಲಿ ನಿಮ್ಮದು ವಿಜಯದ ಪಾತ್ರ ಇದ್ದೇ ಇದೆಯಲ್ಲ. विघ्न भी पड़ने हैं और कोई सत्संगों में ऐसे विघ्न नहीं पड़े. ವಿಘ್ನಗಳು ಬೀಳಬೇಕಾಗಿದೆ, ಬೇರೆ ಇತರ ಸತ್ಸಂಗದಲ್ಲಿ ಈ ರೀತಿ ವಿಘ್ನಗಳು ಬೀಳೋದಿಲ್ಲ. यहाँ विकारों पर ही हंगामा होता, गायाबी है अमृत चोड़ विष ಕಾಯ್ಕೋ ಕಾಯ್. ಇಲ್ಲಿ ವಿಕಾರಗಳ ಬಗ್ಗೆನೇ ಬಹಳಷ್ಟು ಜಗಳ ಆಗ್ತಾ ಇರುತ್ತೆ. ಗಾಯನ ಇದೆ, ಅಮೃತವನ್ನು ಬಿಟ್ಟು ವಿಷವನ್ನು ಯಾಕೆ ತಿನ್ನಬೇಕು. ज्ञान से एक देवी देवता धर्म की स्थापना हो जाती. सत्युग में रावण राज होना. ಜ್ಞಾನದಿಂದ ಒಂದು ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ಬಿಡುತ್ತೆ. ಸತ್ಯುಗದಲ್ಲಿ ರಾವಣ ರಾಜ್ಯ ಇರಕ್ಕೆ ಸಾಧ್ಯ ಇಲ್ಲ. समझाने कितनी साफ है, राम राज्य के बाजू में भी रावण राज्य भी दिखा. ತಿಳಿಸೋದ್ರಲ್ಲಿ ಎಷ್ಟು ಸ್ಪಷ್ಟತೆ ಇದೆಯಲ್ಲ. ರಾಮ ರಾಜ್ಯದ ಪಕ್ಕದಲ್ಲಿ ರಾವಣ ರಾಜ್ಯನೂ ಇದೆ. तुम टाइम में दिखाते हो ये संगम है. ತಾವು ಸಮಯವನ್ನು ತೋರಿಸ್ತೀರಾ, ಇದು ಸಂಗಮ ಆಗಿದೆ. दुनिया बदल रही है, ಸ್ಥಾಪನಾ ಪಾಲನಾ ವಿನಾಶ कराने वाला एक बार. ಪ್ರಪಂಚ ಪರಿವರ್ತನೆ ಆಗ್ತಾ ಇದೆ. ಸ್ಥಾಪನೆ ಪಾಲನೆ ವಿನಾಶವನ್ನ ಮಾಡಿಸುವಂಥವರು ಒಬ್ಬ ತಂದೆ ಆಗಿದ್ದಾರೆ. आई बहुत सहज परंतु धारणा पूरी होती नहीं और सब बातें याद रहती हैं, बाकी ಜ್ಞಾನ और योग भूल जाते. ಇದಂತೂ ಬಹಳ ಸಹಜ, ಆದರೆ ಧಾರಣೆ ಪೂರ್ತಿ ಆಗೋದಿಲ್ಲ. ಇತರ ವಿಷಯಗಳು ನೆನಪಿರುತ್ತೆ, ಬಾಕಿ ಜ್ಞಾನ ಯೋಗ ಮರ್ತೋಗುತ್ತೆ. तुम ऊंचते ऊंच भगवान की संतान हो, दिन प्रतिदिन तुम सॉल्वेंट होते जाते हो. ತಾವಂತೂ ಬಹಳ ಉನ್ನತವಾದ ತಂದೆಯ ಸಂತಾನ ಆಗಿದ್ದೀರಾ. ದಿನ ಪ್ರತಿದಿನ ಬಹಳ ಶ್ರೇಷ್ಠತೆಯ ಕಡೆಗೆ ಹೋಗ್ತಾ ಇರ್ತೀರಾ. धन मिलता है ना, खर्चा भी आता जाता है. ಧನ ಸಿಗತ್ತೆ, ಖರ್ಚು ಬರ್ತಾ ಇರುತ್ತೆ. बाबा कहते उंडे बढ़ती जाएंगी, कल्प पहले मिसाल ही तुम खर्चा करे. ಬಾಬಾ ತಿಳಿಸ್ತಾರೆ, ಉಂಡಿಗೆ ತುಂಬ್ತಾ ಹೋಗುತ್ತೆ. ಕಲ್ಪದ ಹಿಂದೆಯ ಅನುಸಾರ ತಾವು ಸಹ ಖರ್ಚನ್ನ ಮಾಡ್ತೀರ. कम ज्यादा ड्रामा करने नहीं देता, ड्रामा पर बाबा का अटल निश्चय है. ಕಡಿಮೆ ಜಾಸ್ತಿ ಡ್ರಾಮಾ ಮಾಡೋದಕ್ಕೆ ಬಿಡೋದಿಲ್ಲ. ಡ್ರಾಮಾ ಮೇಲೆ ಬಾಬಾವರಿಗೆ ಅಟಲವಾದ ನಿಶ್ಚಯ ಇದೆ. जो फास्ट हुआ ड्रामा ऐसे नहीं कहना चाहिए, ऐसे होता था ये नहीं करते. ಏನಾಗೋಯ್ತು ಅದೆಲ್ಲ ಡ್ರಾಮಾ. ಈ ರೀತಿ ಎಂದು ಹೇಳಕ್ ಹೋಗ್ಬೇಡಿ. ಈ ರೀತಿ ಆಗಿದ್ರೆ ಈ ರೀತಿ ಮಾಡ್ತಿದ್ವಿ. अभी वो अवस्था आई नहीं, कुछ ना कुछ मुख से निकलता जाता फिर फैल होता है. ಈಗ ಆ ಸ್ಥಿತಿ ಇನ್ನೂ ಬಂದಿಲ್ಲ. ಏನೋ ಒಂದು ಬಾಯಿಂದ ಹೊರಗಡೆ ಬಂದ್ಬಿಡತ್ತೆ, ಮತ್ತೆ ಫೈಲ್ ಆಗ್ಬಿಡ್ತೀರಾ. ಬಾಬಾ कहते बीती को चिताओ नहीं, आगे के लिए पुरुषार्थ करो. ಬಾಬಾ ತಿಳಿಸ್ತಿದ್ದಾರೆ, ಏನಾಗೋಯ್ತು ಅದನ್ನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಏನು ಮುಂದೆ ಇದೆ ಅದರ ಪುರುಷಾರ್ಥವನ್ನು ಮಾಡಿ. ऐसे बोल फिर ना हो, इसलिए बाबा कहते चार्ट लिखो, इसमें बहुत कल्याण. ಮತ್ತೆ ಇಂತಹ ತಪ್ಪು ನಡಿಬಾರ್ದಾಗಿದೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ಚಾರ್ಟ್ ಬರೀರಿ, ಇದರಲ್ಲಿ ಬಹಳಷ್ಟು ಕಲ್ಯಾಣ ಇದೆ. बाबा ने एक को देखा, सारी जीवन कहानी लिख रहे थे, समझते बच्चे सीखेंगे. ಬಾಬಾ ಒಬ್ಬರನ್ನ ನೋಡಿದ್ರು, ಅವರು ಇಡೀ ಜೀವನ ಚರಿತ್ರೆಯನ್ನು ಬರಿತಾ ಇದ್ರು. ಬಾಬಾ ಅಂದ್ಕೊಂಡ್ರು, ಮಗು ಇನ್ನೂ ಕಲಿತಾರೆ.
यहाँ फिर श्रीमत पर चलने में कल्याण है, यहाँ झूठ भी चलना सके. ಇಲ್ಲಂತೂ ಶ್ರೀಮತದಲ್ಲಿ ನಡೆಯೋದರಲ್ಲಿ ಕಲ್ಯಾಣ ಇದೆ, ಸುಳ್ಳಂತೂ ಇಲ್ಲಿ ನಡೆಯೋದಿಕ್ಕೆ ಸಾಧ್ಯ ಇಲ್ಲ. ನಾರದ್ ಕಾ ಮಿಸಾಲ್ ಹೈ, ಚಾರ್ಟ್ ಸೆ ಫಾಯ್ದಾ ಬಹುತ್ ಹೈ. ನಾರದನ ಉದಾಹರಣೆ ಇದೆ, ಚಾರ್ಟಿಂದ ಲಾಭ ಬಹಳಷ್ಟು ಇದೆ. ಬಾಬಾ ಫರ್ಮಾನ್ ಕರ್ತೆ ತೋ ಬಚ್ಚೋಂ ಕೋ ಫರ್ಮಾನ್ ಪರ್ ಚಲ್ನಾ ಚಾಹಿಯೆ. ತಂದೆ ಆಜ್ಞೆಯನ್ನು ಮಾಡ್ತಿದ್ದಾರೆ ಅಂದ ಮೇಲೆ ಮಕ್ಕಳು ಆಜ್ಞೆಯ ಪ್ರಮಾಣ ನಡಿಬೇಕಲ್ವ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಇಂದಿನ ಧಾರಣೆಗೋಸ್ಕರ ಮುಖ್ಯ ಸಾರ. ಮೊದಲನೇದು, ಜ್ಞಾನ ಧಾರಣ ಕರ್ ದೂಸರೋं को समझाना. ಜ್ಞಾನ ಧಾರಣೆ ಮಾಡಿ ಇತರರಿಗೂ ತಿಳಿಸಬೇಕು. ಜ್ಞಾನದನ ದಾನ ಕರ್ಕೆ ಮಹಾದಾನಿ ಬನಾನ. ಜ್ಞಾನ ಧನವನ್ನು ದಾನ ಮಾಡಿ ಮಹಾದಾನಿ ಆಗಬೇಕಾಗಿದೆ. ಕಿಸಿ ಸೇ ಭಿ ಶಾಸ್ತ್ರಾರ್ಥ ನಾ ಕರ್ ಬಾಬಾ ಕಾ ಸತ್ಯ ಪರಿಚಯ ದೇನ. ಯಾರ ಜೊತೆನೂ ಶಾಸ್ತ್ರಗಳ ವಾದವನ್ನು ಮಾಡದೆ ತಂದೆಯ ಜೊತೆ ಸತ್ಯ ಪರಿಚಯವನ್ನು ಕೊಡಬೇಕು. ಅಂದರೆ ಎಲ್ಲರಿಗೂ ತಂದೆಯ ಸತ್ಯ ಪರಿಚಯವನ್ನು ಕೊಡಬೇಕು. ಎರಡನೇದು, तुम्हें बीते बातों का चिंता नहीं करना, ऐसा पुरुषार्थ करना है जो फिर कभी भूलना. ತಾವು ಆಗೋಗಿರುವ ಮಾತುಗಳ ಚಿಂತೆಯನ್ನು ಮಾಡಬೇಕು. ಈ ರೀತಿ ಪುರುಷಾರ್ಥವನ್ನು ಮಾಡಿ ಏನು ಆಯಿತು ಆ ತಪ್ಪು ಮತ್ತೆ ಆಗಬಾರದು. ಅಪನ ಸಚ್ಚಾ ಸಚ್ಚಾ ಚಾರ್ಟ್ ರಖ. ತಮ್ಮ ಸತ್ಯವಾದ ಚಾರ್ಟನ್ನು ಇಡಬೇಕಾಗಿದೆ. ಇಂದಿನ ವರದಾನ, योग द्वारा ऊंची स्थिति का अनुभव करने वाले डबल लाइट फरिश्ता. ಯೋಗದಿಂದ ಉನ್ನತವಾದ ಸ್ಥಿತಿಯ ಅನುಭವವನ್ನು ಮಾಡುವಂಥವರು डबल लाइट फरिश्ता भव. आप राजयोगी बच्चे योग में ऊंची स्थिति का अनुभव करते. अटयोगी फिर शरीर को ऊंचा उठाते. ತಾವು ರಾಜಯೋಗಿ ಮಕ್ಕಳು ಯೋಗದಲ್ಲಿ ಉನ್ನತವಾದ ಸ್ಥಿತಿಯ ಅನುಭವವನ್ನು ಮಾಡ್ತಾರೆ. ಅಟಯೋಗಿಗಳು ಶರೀರವನ್ನು ಉನ್ನತವಾಗಿ ಮೇಲೆತ್ತಾರೆ. आप कहाँ भी रहते ऊंची स्थिति में रहो, इसलिए कहते योगी ऊंच रहते हैं. ತಾವೆಲ್ಲೇ ಇರಬಹುದು, ಉನ್ನತವಾದ ಸ್ಥಿತಿಯಲ್ಲಿ ಇರಿ, ಅದಕ್ಕೆ ತಿಳಿಸಲಾಗತ್ತೆ ಯೋಗಿಗಳು ಉನ್ನತವಾಗಿ ಇರ್ತಾರೆ. आपके मन की स्थिति का स्थान ऊंचा है क्योंकि डबल लाइट बन गए. ತಮ್ಮ ಮನಸ್ಸಿನ ಸ್ಥಿತಿ ಉನ್ನತವಾಗಿದೆ, ಯಾಕೆಂದರೆ ತಾವು ಡಬಲ್ ಲೈಟ್ ಆಗಿದ್ದೀರಾ. वैसे भी कहा जाता फरिश्ते के पाव धरती पर नहीं हो. ಆ ರೀತಿ ಹೇಳಲಾಗತ್ತೆ, ಫರಿಶ್ತಾ ಕಾಲು ಭೂಮಿಯ ಮೇಲೆ ಇರೋದಿಲ್ಲ. ಫರಿಶ್ತಾ ಅರ್ಥ ಜಿಸ್ಕಾ ಬುದ್ಧಿ ರೂಪಿ ಪಾವ್ ಧರತಿ ಪರ್ ನಾ. ಫರಿಶ್ತಾ ಅಂದರೆ ಯಾರ ಬುದ್ಧಿ ಅನ್ನುವ ಕಾಲು ಭೂಮಿಗೆ ತಾಕಬಾರದು. देह अभिमान में ना हो, पुरानी दुनिया से कोई लगाव ना. ದೇಹ ಅಭಿಮಾನದಲ್ಲಿ ಬೇಡ, ಹಳೆ ಪ್ರಪಂಚ ಜೊತೆಗೆ ಯಾವುದೇ ಆಸಕ್ತಿನೂ ಬೇಡ. ಸ್ಲೋಗನ್ ಆಗಿದೆ, अभी दुआओं के खाते को संपन्न बना लो तो आपके चित्रों द्वारा सबको अनेक जन्म दुआएं मिलती रहे. ಈಗ ಆಶೀರ್ವಾದಗಳ ಖಾತೆಯಿಂದ ಸಂಪನ್ನರಾಗಿ, ಆಗ ನಿಮ್ಮ ಚಿತ್ರಗಳಿಂದ ಅನೇಕರಿಗೆ ಅನೇಕ ಜನ್ಮ ಆಶೀರ್ವಾದ ಸಿಗ್ತಾ ಇರುತ್ತೆ. अव्यक्त साइलेंस द्वारा डबल लाइट फरिश्ता स्थिति का अनुभव करो. ಅವ್ಯಕ್ತ ಸೈಲೆನ್ಸ್ ಮುಖಾಂತರ ಡಬಲ್ ಲೈಟ್ ಫರಿಶ್ತಾ ಸ್ಥಿತಿಯ ಅನುಭವ ಮಾಡಿ. ಇದರ ಬಗ್ಗೆ फरिश्ता स्थिति का अनुभव करने के लिए अभी अभी आवाज में आते.
ಡಿಸ್ಕಸ್ ಕರ್ತೆ ಫರಿಷ್ಠಾ ಸ್ಥಿತಿಯ ಅನುಭವವನ್ನು ಮಾಡೋಕ್ಕೋಸ್ಕರ ಈಗೀಗ ಶಬ್ದದಲ್ಲಿ ಬರ್ತೀವಿ, ಡಿಸ್ಕಸ್ ಮಾಡ್ತೀವಿ. कैसे भी वातावरण में रहते सेकेंड में सर्व संकल्पों को समेटकर आवाज से परे न्यारे फरिश्ता ಸ್ಥಿತಿ में टिच. ಎಂಥದೇ ವಾತಾವರಣದಲ್ಲಿ ಇದ್ದರೂ ಸಹ ಸೆಕೆಂಡಿನಲ್ಲಿ ಸರ್ವ ಸಂಕಲ್ಪಗಳನ್ನು ಸ್ಟಾಪ್ ಮಾಡಿ ಶಬ್ದದಿಂದ ಅತೀತ ಫರಿಷ್ಠಾ ಸ್ಥಿತಿಯಲ್ಲಿ ಸ್ಥಿತರಾಗಿ. अभी अभी कर्मयोगी अभी अभी फरिश्ता अर्थात आवाज से पर. ಈಗೀಗ ಕರ್ಮಯೋಗಿ ಈಗೀಗ ಫರಿಷ್ಠಾ ಅಂದರೆ ಶಬ್ದದಿಂದ ಅತೀತ. ಅವ್ಯಕ್ತ ಸೈಲೆನ್ಸ್ की ಅನುಭೂತಿ ಅಂದರೆ ಅವ್ಯಕ್ತ ನಿಶಬ್ದದ ಅನುಭೂತಿ. ಯಹಿ ಅಭ್ಯಾಸ ಲಾಸ್ಟ್ ಪೇಪರ್ ಮೇ ವಿಜಯಿ ಬನೆ. ಈ ಒಂದು ಅಭ್ಯಾಸ ಕೊನೆಯ ಪೇಪರಲ್ಲಿ ವಿಜಯಿಯಾಗಿ ಮಾಡುತ್ತೆ. ಅಂಶ
ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು ನೀನಾಗು ಜ್ಯೋತಿರ್ಬಿಂದು ನೀನಾಗು ಪ್ರೇಮ ಸಿಂಧು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾ ಎಂದು ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆ ಇದು ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆ ಇದು ಹೊಂದು ಹೊಂದು ಎಂದೆಂದು ನೀನೇ ಓ ಜ್ಯೋತಿರ್ಬಿಂದು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮ
परित्राणाय साधूनां विनाशाय च दुष्कृता धर्म संस्थापनार्थाय संभवामि युगे युगे संभवामि युगे युगे ना बरुवे ना बरुवे कल्प कल्पदलु ना बरुवे ना तरुवे ना तरुवे ಹೊಸ ಜ್ಞಾನವನು ನಾ ತರುವೆ ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ